ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತುಂಬಾ ಜನಕ್ಕೆ ಒಂದ್ ರೀತಿ ಕ್ರೇಜ್ ಅಂತ ಹೇಳ್ಬೋದು, ಯಾವ್ಯಾವ ರೀತಿ ಹಣ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ ಕೆಲವರು ಟೈಮ್ ಪಾಸ್ಗೋಸ್ಕರ ಇದಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ, ಈ ಆನ್ಲೈನ್ ಬೆಟ್ಟಿಂಗ್ ಆಗಿರ್ಬೋದು, ಅದರಲ್ಲಿ ಗೇಮ್ಸ್ ಮಾಡೋದು. ಯಾರಿಗೋ ಲಕ್ ಚೆನ್ನಾಗಿತ್ತು, ಜಸ್ಟ್ ಒಂದ್ 500 ರೂಪಾಯಿ ಹಾಕಿದ್ರಪ್ಪ, ಎಷ್ಟು ದುಡ್ಡು ಮಾಡ್ಬಿಟ್ರು ಅಂತೆಲ್ಲ ಹೇಳ್ತಿರ್ತೀವಿ. ಇದು ಎಲ್ರಿಗೂ ಲಕ್ ಅನ್ನೋಂಥದ್ದು ಇರುತ್ತಾ? ಇದು ಮಾಡೋದು ಎಷ್ಟು ಸರಿ ಗುರುಗಳೇ? ಇದರಿಂದ ನಿಜವಾಗ್ಲೂ ದುಡ್ಡು ಅನ್ನೋಂಥದ್ದನ್ನ ಮಾಡಬಹುದಾ? ಯಾವುದ್ರಲ್ಲಿ? ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಗುರುಗಳೇ ಸಾಕಷ್ಟಿದಾವೆ. ಜಸ್ಟ್ ಗೂಗಲ್ ಮಾಡಿದ್ರೆ ಈಗ ಒಂದ್ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ, ಇದ್ರಲ್ಲಿ ಬರೋದಿಲ್ಲ, ಇದನ್ನ ಟ್ರೈ ಮಾಡಿ ಬರುತ್ತೆ ಅಂತ. ಗೊತ್ತಿರೋದಿಲ್ಲ, ತುಂಬಾ ಜನ ಅಡಿಕ್ಟ್ ಆಗ್ಬಿಡ್ತಾರೆ. ಹೌದು, ಇಲ್ಲಿ ಲಾಸ್ ಆಯ್ತು, ಇಲ್ಲಿ ರಿಕವರ್ ಮಾಡ್ಕೊಳ್ಳೋಣ ಅಂತ. ಬಟ್ ಶೇರ್ಸ್ ಅಲ್ಲ ಅದು. ಶೇರ್ಸ್ ಅಲ್ಲ ಗುರುಗಳೇ, ನಾನು ಜಸ್ಟ್ ಆನ್ಲೈನ್ ಕೇಳ್ತೀನಿ. ಅದು ಶೇರ್ಸ್ ಅವರು ಗ್ಯಾಮ್ಲಿಂಗ್ ಅಂತ ಕನ್ಸಿಡರ್ ಮಾಡಲ್ಲ ತುಂಬಾ ಜನ. ಶೇರ್ ಅಂತಂದ್ರೆ ಅದು ಬೇರೆ ರೀತಿ, ಇದನ್ನ ಗ್ಯಾಮ್ಲಿಂಗ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇದ್ರಲ್ಲಿ ಲಕ್ ಅನ್ನುವಂಥದ್ದು ಹೇಗಿರ್ಬೇಕು? ಇದ್ರಲ್ಲಿ ನಿಜವಾಗ್ಲೂ ನಾವು ಅನ್ಕೊಂಡಿರೋಷ್ಟು ಹಣ ಇದ್ರಲ್ಲಿ ಮಾಡಬಹುದಾ? ತುಂಬಾ ಜನ ಲಾಸ್ ಆದವ್ರು ಕೇಳೋರು ಆ ಆಪ್ಸ್ನ ನಾವು ಡಿಲೀಟ್ ಮಾಡ್ಬಿಟ್ಟಿದೀವಿ ಅಂತಾರೆ. ಇನ್ ಕೆಲವರು ಅದ್ರಲ್ಲಿ ವರ್ಕ್ ಆಗಿಲ್ಲ, ಇದ್ರಲ್ಲಿ ಆಯ್ತು ಅಂತಾರೆ. ಈ ತರ ತುಂಬಾ ಜನದ ಜೊತೆ ಮಾತಾಡುವಾಗ ಈ ರೀತಿ ವಿಚಾರಗಳು ಬರ್ತಾ ಇರುತ್ತೆ. ಸೊ ಒಟ್ಟಾರೆ ಇದ್ರಲ್ಲಿ ನಾವು ದುಡ್ಡು ಅನ್ನೋಂಥದ್ದನ್ನ ಮಾಡ್ಬೋದಾ, ಅಥವಾ ಇದಕ್ಕೇನಾದ್ರೂ ನಮಗ್ ಲಕ್ಕಿದ್ರೆ ಮಾತ್ರ ಸಾಧ್ಯ ಅನ್ನೋಂಥದ್ದು ಆಗತ್ತಾ, ಅಥವಾ ಅದೆಲ್ಲವನ್ನೂ ಪಕ್ಕಕ್ಕಿಟ್ಟು ನಮ್ಮ ಶ್ರಮ ನಮ್ಮ ಕೆಲಸ ಮಾಡ್ಬೇಕಾಗತ್ತಾ? ಏನ್ ಹೇಳ್ತೀರಾ ಗುರುಗಳಿಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಲ್ಲಿ ಇದು ಹೇಗೆ ಹೇಳ್ಬೇಕು ಅರ್ಥ ಆಗ್ಲಿಲ್ಲ. ಈ ಆನ್ಲೈನ್ ಗೇಮು ನನಗೂ ಸ್ವಲ್ಪ ಅನುಭವ ಬೇಕಾಗಿತ್ತು ಇದರಲ್ಲಿ. ಅವನ್ಯಾರೋ ನಮ್ಮ ಹುಡುಗನನ್ನೊಬ್ಬನನ್ನ ಹೆಸರೇಳದ್ ಬೇಡ, ಪಾಪ ಅವನಿಗೆ ಹರ್ಟ್ ಆಗ್ತಾನೆ. ಅವನನ್ನು ಬಿಡಿಸ್ಲಿಕ್ಕೆ ಇಲ್ಲಿಗೆ ತಂದು ಬಿಟ್ಟು ಅವನು. ಹಾಗಂತೇಳಿ ಅವನು ರ್ಯಾಂಕ್ ಸ್ಟೂಡೆಂಟ್. ಅವನೇನು ಅಷ್ಟು ಈಸಿ ಇಲ್ಲ. ಯಾವಾಗಲೂ ಒಂದು ನೀವು ಕೇಳಿದ ಈ ಬೆಟ್ಟಿಂಗ್, ಕ್ರಿಕೆಟದ ಬೆಟ್ಟಿಂಗ್ ಇದೆಯಂತಲ್ಲ, ಅದರಲ್ಲಿ ಒಂದು 40,000 ಮಾಡ್ಕೊಂಡಿದ್ದಾನೆ ಹಣ. ಎಷ್ಟು ಒಂದು 2-3 ಸಾವಿರ ಹಾಕೊಂಡು 40,000 ತನಕ ಮಾಡ್ಕೊಂಡಿದ್ದಾನೆ. ಯಾವಾಗ 40,000 ಬಂತೋ ಅದಕ್ಕೆ ಅವ್ರ ಮನೇಲಿ ಹೇಳಿದ್ದಾನೆ, ಖುಷಿ ಆಯ್ತು, ಸಂತೋಷ ಆಯ್ತು, ಅದಕ್ಕೆ ಏನ್ ಬೇಕೆಲ್ಲ ತಗೊಂಡ್ಬಿಟ್ಟ, ಪಟ 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 ಅಂತ. ಮೊಬೈಲ್ ಬೇಕಾ, ಬಟ್ಟೆ ಬೇಕಾ, ಏನ್ ಬೇಕಾ ತಗೊಂಡ. ಮತ್ತು ಅವ್ರ ಮನೆಯಲ್ಲಿ ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ದಾರೆ ಒಂದಷ್ಟು ಜನಗಳು. ಇದರದ್ದು 3-4 ಟೈಮ್ ಹೋದಾಗ ಬೇಸರ ಮಾಡಿಕೊಂಡಿದ್ದಾರೆ. ಮತ್ತು ಅವನು ಒಂದು ಯಾರ ಬಳಿ ಅದು ಎಷ್ಟು ಇಮ್ಮಿಡಿಯೇಟ್ ಕೇಳ್ತಾನೆ ಅಂತಂದ್ರೆ, ಅರ್ಜೆಂಟ್ ಅಂತೇಳಿ 500,000 ಕೇಳ್ತಾನೆ, ಗೇಮ್ ಮಾಡ್ತಾನೆ. ಈ ಥರ ಕಳ್ಕೊಳ್ತಾನೆ ಇದ್ದಾನೆ. ಸರಿ, ಏನಪ್ಪ ಅದು ಗೇಮ್ ನೋಡೋಣ, ಕೊಡು ಅಂತೇಳಿ, ಮಾಡು ಅಂತೇಳಿ ಅವನ ಮುಂದೆ ಕೂತ್ಕೊಂಡು ಮಾಡಿದೆ ನಾನು. ಅವನದ್ದೇ ಮೊಬೈಲು 37 ರೂಪೀಸ್ ಏನೋ ಇತ್ತು, 37 ರೂಪಾಯಿ ಇತ್ತದು. ನಾನು ಮಾಡಿದೆ, ಟ್ರೈ ಮಾಡಿದೆ ಅವತ್ತು. ಅವನಿಗಾಗಲೇ 1 ವಾರ 10 ದಿನದ ನೋಡ್ಕೊಂಡು ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾನೆ, ಲಾಸ್ ಮಾಡ್ತಾನೆ ಇದ್ದಾನೆ. ಮತ್ತೆ ಆ 37 ರೂಪಾಯಿ ಏನಿತ್ತು ಅದನ್ನ ಹಾಕಿ ನಾನು ಮಾಡ್ತಾ ಗಮನಿಸಿದೆ ಅವತ್ತು 19,000 ಬಂತು. ಆ 37 ರೂಗಳಲ್ಲಿ 19,000 ನನಗೆ ಬಂದಾಗ ಏನನ್ಸುತ್ತೆ ನನಗೆ, ಅರೆ 37 ರೂಪಾಯಿಯಲ್ಲಿ 19,000 ಎಲ್ಲಿ? ಅವಾಗ ಖುಷಿ ಆಯ್ತು ನನಗೆ. ಆಗ ಅಲ್ಲ, ನಾನೇನಾದ್ರೂ ಇದನ್ನ ಸಜೆಸ್ಟ್ ಮಾಡಿದ್ರೆ ನನಗಂತೂ ಮೂರ್ಖ ಅನ್ನೊಬ್ಬ ಇಲ್ಲ ಅಂತ ಅರ್ಥ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇದು ಕರೆಕ್ಟ್ ಅಲ್ಲ. ಈಗ ನೋಡಿ, ಸೆಳೆತ ಮಾಡ್ತದೋ. ಆದರೆ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳು, ಅದು ಯಾವುದಾದ್ರೂ ಗೇಮ್ ಆಗಿರಲಿ, ಶ್ರಮ ಪ್ಲಸ್ ಪರಿಶ್ರಮ ಇಷ್ಟೇ ಕೇಳುತ್ತೆ. ನಿಮಗೆ ಯಾವುದು ಆ ರೀತಿ ಬಂತೋ ಅದು ಹಾಗೆ ಹೋಗುತ್ತೆ. ಒಳ್ಳೆಯದಕ್ಕೆ ಬಳಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಇಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅನಿಷ್ಟಗಳನ್ನ ಓಡಿಸುತ್ತೆ. ನಿಮಗೊಂದು ಖುಷಿಯ ಗೋಪುರವನ್ನು ಮಾಡಿಕೊಡುತ್ತೆ. ನಾನೇನಾದ್ರೂ 19-20 ಸಾವಿರ ಬಂತಲ್ಲ ಅಂತೇಳಿ ಮತ್ತು ಹೋದರೆ ಬಹುಶಃ ನಾನೆಲ್ಲೋ ಒಂದು ಕಡೆ ಅವನಿಗೆ ಹೇಳಿದವಾಗ ಮತ್ತು ಬಂದವ 4-5 ದಿನ ಬಿಟ್ಟು, ಅಂಕಲ್ ಹಂಗೆ ಇದು ಮಾಡಿಕೊಡಿ ಅಂತ ಬಂದ. ನೀವು ಮಾಡ್ತೀರಿ, ನಿಮ್ಗೆ ಗೊತ್ತಿದೆ, ನಿಮ್ಮ ಕೈಗುಣ ಚೆನ್ನಾಗಿದ್ದಂತೆ. ಕೈಗುಣ, ಆ ಗುಣ, ಈ ಗುಣ ಎಲ್ಲ ಬಿಡು, ಅದಲ್ಲವೇ ಅಲ್ಲ. ನಮ್ಮನ್ನು ಅಟ್ರಾಕ್ಟಿವ್ ಮಾಡತ್ತೆ. ನನ್ನನ್ನು ಕೇಳೋದೇ ಆದರೆ ಇದ್ಯಾವುದೂ ಸತ್ಯವಲ್ಲ. ಅವನು ಯಾರೋ ಬೆಳಿತಾನೆ, ಈ ಗೇಮ್ಗಳನ್ನು ಹುಟ್ಟಾಕಿದವನು. ಬಿಟ್ಟರೆ ನೀವು ಉದ್ಧಾರ ಆಗೋದು ಅಷ್ಟಕ್ಕಷ್ಟೇ. ಆಗ್ತಿರೋ ಒಂದ್ಸಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಷ್ಟೇ. ಮತ್ತು ಅದನ್ನ ಹಿಂಬಾಲಿಸ್ಕೊಂಡು ಹೋಗಬೇಡ.
ಯಾಕಂದ್ರೆ ಅದನ್ನ ಡಬಲ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲ ಹಾಗೆ ಬರ್ತಾ ನಿಮಗೆ ಬೆಳಿತಾನೆ ಇರುತ್ತೆ. ಅದು 1000 ಆಯ್ತು, 40,000, 50,000, ಲಕ್ಷ, 2 ಲಕ್ಷ ಹಿಂಗೆ ಹೊರಟೋಯ್ತು ನಿಮ್ಮ ಮನಸ್ಸು. ಅಲ್ಲಿ ಕೂತ್ಕೊಂಡ್ರೆ ನೀನು ಕುಳಿತಿದ್ದ ಜಾಗದಲ್ಲಿ ಇರ್ತೀಯಾ, ಯಾವ ಕೆಲಸ ಮಾಡೋಕ್ಕೂ ಇಷ್ಟಪಡಲ್ಲ. ಆವಾಗ 40 ಬಂದಾಗ ನೀನೇನ್ ಮಾಡ್ತೀಯಾ, ಇನ್ನೊಂದು 50 ಕೊಡು, ಒಂದು ಮಾಡಕ್ ಹೋಗ್ತೀಯಾ. ಒಂದು ಬಂದ್ರೆ ಇನ್ನೊಂದು ಮಾಡಕ್ ಹೋಗ್ತೀಯಾ. 2 ಲಕ್ಷ 3 ಲಕ್ಷ ಹಿಂಗೆ ಲಾಸ್ ಆಯ್ತು. ಅವಾಗ ಏನ್ ಮಾಡ್ತೀರಿ, ಇನ್ನೊಬ್ಬರ ಹತ್ರ ಸಾಲ ಕೇಳ್ತೀರಿ. ಯಾಕಂದ್ರೆ ಮಾಡಿದಿರಲ್ಲ ನೀವು ಇಲ್ಲಿ, ಮಾಡಿದಿರಿ ಅಂತ ಖುಷಿ ಬಂದಾಗ 1,000ದಿಂದ 40,000 ಮಾಡೋ ನೀನು 1 ಲಕ್ಷ ಹಾಕೊಂಡು 10 ಲಕ್ಷ ಮಾಡ್ಬಂದ್ ಊಹೆಗೆ ಹೋಗ್ಬಿಟ್ಟು ಮತ್ತೆ ಸಾಲದ ಪ್ರಪಾತಕ್ಕೆ ಸಿಲುಕೊಳ್ತೀರಿ. ಇದು ಅಷ್ಟು ಕರೆಕ್ಟ್ ಅಲ್ವೇ ಅಲ್ಲ. ಮೊನ್ನೆ ಯಾರೋ ದಂಪತಿಗಳು ಇಬ್ಬರು ಬಂದಿದ್ರು. ಆತ ಡ್ರೈವರ್ ಅಂತೆ, ಹೆಂಡತಿ ಹೇಳ್ಕೊಂಡ್ ಬಂದಿದ್ರು, ಸ್ವಾಮೀಜಿ ನಮ್ಮ ಮನೆಯವ್ರಿಗೆ ಈ ಹುಚ್ಚಿದೆ, ಏನೋ ರಮ್ಮಿ ಅಂತೆ. ಅದು ರಮ್ಮಿ ಅಲ್ಲ, ಅದು ಡುಮ್ಮಿ. ಅದು ಮತ್ತೆ ನಿಮ್ಮನ್ನ ಪ್ರಪಾತಕ್ಕೆ ತಳ್ಳಿಬಿಡುತ್ತೆ. ಅದು ಏನು ಪ್ರಯೋಜನ ಬರೋದು. ಎಲ್ಲೋ ತಳ್ಳಿಬಿಡುತ್ತೆ ನಿಮ್ಮನ್ನ. ಅದಕ್ಕಾಗಿ ನೀವೇನಾದ್ರೂ ಮಾಡ್ತೀನಿ ಅಂತಂದ್ರೆ ಕೆಲಸವನ್ನೇ ಮಾಡಿ, ಶ್ರಮವನ್ನೇ ಪಡಿ, ನಿಮಗೆ ಸಂಬಂಧಪಟ್ಟದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೊಂದು ಟೈಮ್ ನಿಮಗೊಂದ್ಸಲ ಕೊಟ್ಟಿರ್ಬೋದು. ಇನ್ನು ಇದಕ್ಕೆ ತಗೊಂಡೋಗಿ ನಾನು ನಿಮಗೆ ಹೋರಾ ನೋಡಿ ಮತ್ತೆ ಅದು ಮಾಡಿ ಇದು ಮಾಡಿ ಅಂದ್ರೆ ನನ್ನಷ್ಟು ಶತಮೂರ್ಖೇನು ಯಾರು ಇರೋದಿಲ್ಲ. ದಯವಿಟ್ಟು ಹೇಳ್ತೀನಿ, ನನಗೆ ಆಗಿದೆಯಾ, ನಾನು ಹೇಳಿದ್ದೀನಿ 37 ರೂಗಳಿಂದ ಅಷ್ಟು ಮಾಡ್ಕೊಂಡವನಿಗೆ ಇನ್ನೇನು ಅನ್ಸುತ್ತೆ, ಮುಂದೆ ಮಾಡ್ಬೇಕು ಅನ್ನೋ ಆಸೆನೆ ಬರುತ್ತೆ. ಅದಲ್ಲವೇ ಅಲ್ಲ, ಅದು ಸತ್ಯದ ದಾರಿ ಅಲ್ಲವೇ ಅಲ್ಲ. ಅದು ಅಸತ್ಯದ ಒಂದ್ಸಲ ರುಚಿ ನೋಡಿಸ್ತಾ ಇರೋದು, ನಮ್ಮನ್ನ ಮೋಸಕ್ಕೆ ತಳ್ಳೋದು. ಆ ತರಹದ 10 ಟೈಮ್ ಹೋಗುತ್ತೆ. ಅವಾಗ ಏನ್ ಮಾಡೋದು, ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಇದಕ್ಕೆ ಸಜೆಸ್ಟ್ ಮಾಡೋದು ಅಲ್ಲವೇ ಅಲ್ಲ. ದಯವಿಟ್ಟು ಈ ತರಹದನ್ನ ಬಿಡಿ, ಡೈವರ್ಟ್ ತಗೊಳ್ಳಿ. ನಿಮಗೆ ಟೈಮ್ ಪಾಸ್ ಅಂದ್ರಲ್ಲ, ಅದು ಸ್ವಲ್ಪ ನಿಮ್ಮನಿಗೆ ಏನೊಂದು 50-100 ಕಳ್ಕೊಳ್ಳೋಕೆ ಗೇಮ್ ಮಾಡ್ತೀರಾ, ಅದನ್ನ ಮಾಡ್ತೀರ ಅಂದ್ರೆ ತಪ್ಪೆ. ನೀವೇನೋ ಟೈಮ್ ಪಾಸ್ ಮಾಡ್ತೀರ ಅನ್ನೋದಾದ್ರೆ ಬೇರೆ ಇನ್ನೇನಾದ್ರೂ ಗಮನ ಕೊಡಿ. ಒಂದು 10 ನಿಮಿಷ ಪೇಪರ್ ಓದಿ, ದೇಶದ ಬಗ್ಗೆ ಗೊತ್ತಾಗುತ್ತೆ. ಅಥವಾ ಅದಕ್ಕೆ ಕಾಳಜಿ ಕೊಡಿ. ನೀವು ಅಕ್ಕಪಕ್ಕ ಮನೆ ಸ್ವಲ್ಪ ನೀಟ್ ಇಟ್ಕೊಡಿ, ಅದರ ಕಡೆ ಗಮನಿಸಿ. ಒಟ್ಟಾರೆ ನೀವು ಮಾಡೋ ಕೆಲಸದ ಕಡೆವೇ ಗಮನ ಹರಿಸುವಂತ ನನಗೆ ಗೊತ್ತಿರೋ ಪ್ರಕಾರ. ಆದ್ರೆ ಈ ಶೇರ್ಸ್ ಅಂತ ಇದೆಯಲ್ಲ, ಇದು ಹೇಗೆ ಅದೊಂದು ಕೋರ್ಸು, ಸಬ್ಜೆಕ್ಟು, ಎಕ್ಸಾಮ್ ಎಲ್ಲ ಉಂಟು ಅದಕ್ಕೆ. ಅದರ ಪ್ರಕಾರ ನೀವು ಹೋದಾಗ ಏನನ್ನ ಮಾಡ್ತೀನಿ ಅಂತಂದ್ರೆ ಅದರಲ್ಲೂ 100ಕ್ಕೆ 99 ಜನ ಫೇಲ್ ಆಗ್ತಾರೆ, ನಪಾಸ್ ಆಗ್ತಾರೆ, ಅನುತ್ತೀರ್ಣ ಆಗ್ತಾರೆ. ಅದಕ್ಕೂ ನೋಡಿಕೊಂಡು ಮಾಡಿದ್ರೂ ಕಷ್ಟ ಇದೆ. ಅದಕ್ಕೆ ನಾನು ಎಲ್ರಿಗೂ ಸಜೆಸ್ಟ್ ಮಾಡಿ ತಿಳಿಸ್ತೀನಿ ಅಂತಂದ್ರೆ, ಕೆಲಸ ಮಾಡು, ದುಡಿ, ಆಗಷ್ಟೇ ನಿನ್ನ ಹಿಂದೆ ಅದೃಷ್ಟ ಬರುತ್ತೆ. ಬಿಟ್ರೆ ನೀನು ಕೂತ್ಕೊಂಡಿದ್ರೆ ಅದಾಡ್ಬಿಟ್ರೆ ಅದೃಷ್ಟ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಮಾಡೋದು ಸಮಂಜಸವಲ್ಲ. ನನ್ನ ಪ್ರಕಾರ, ನನ್ನ ವಾದ ಇಷ್ಟೇನೆ, ನೀವು ದುಡಿರಿ, ನಿಮ್ಮ ಹಿಂದೆ ಫೇಲ್ ಆದರೂ ಮತ್ತು ಕೂಡ ನೀವು ದುಡಿದು ನಿಮ್ಮ ಗಮ್ಯವನ್ನ, ನಿಮ್ಮ ಹೇಮನ್ನ ನೀವು ತಲುಪಲಿಕ್ಕೆ ಸಾಧ್ಯವಿದೆ. ಅದು ಬಿಟ್ಟರೆ ಇದು ಅನ್ಯಥಾ ನನ್ನ ಪ್ರಕಾರ ಸರ್ವದಾ ನಾನು ಒಪ್ಪದೇ ಇರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ದಯವಿಟ್ಟು ಆಡೋರಿದ್ರೆ ಆಡಬೇಡಿ, ನಿಮ್ಮನ್ನ ಪ್ರಪಾತಕ್ಕೆ ತಳ್ಳತ್ತೆ, ಬರ್ದಿಟ್ಕೊಳ್ಳಿ. ಯಾರೋ 10,000ದಲ್ಲಿ 10 ಜನ ಬಂದಿರ್ಬೋದು, ಗೆದ್ದಿರ್ಬೋದು, ಅವ್ರು ಏನೋ ಮಾಡ್ಕೊಂಡು ಬಿಟ್ಟಿರ್ಬೋದು. ನೀವಲ್ವಲ್ಲ, ನಿಮ್ಮ ಕೆಲಸ ಅದಲ್ವಲ್ಲ. ಅದಕ್ಕಾಗಿ ದಯವಿಟ್ಟು ಅಂತಹದ್ದು ಕೆಲಸಕ್ಕೆ ಯಾವತ್ತೂ ಕೈ ಹಾಕಬೇಡಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಾನು ಇದನ್ನ ಕೇಳಿದಾಗ ನಿಮ್ಗೆ ಜಸ್ಟ್ 37 ರೂಪಾಯಿಂದ 19,000 ಬಂದಿರೋದ್ರಿಂದ ಓಕೆ ಕಂಟಿನ್ಯೂ ಮಾಡ್ಬೋದು, ಇದಕ್ಕೂ ಒಂದು ಒಳ್ಳೆ ಟೈಮ್ ಅನ್ನೋಂಥದ್ದು ಇರುತ್ತೇನೋ ಅಂತ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆದ್ರೆ ನಮ್ಮ ಪರಿಶ್ರಮ ಅನ್ನೋಂಥದ್ದು ಮುಖ್ಯ ಯಾವುದೇ ಕೆಲಸದಲ್ಲಿ. ಇದು ಯಾವುದೇ ರೀತಿಯಾಗಿರುವಂತಹ ಅಭ್ಯಾಸಗಳು, ಹವ್ಯಾಸಗಳನ್ನ ಇಟ್ಕೊಳ್ಬಾರ್ದು ನಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದೇ ರೀತಿ ಚಟಕ್ಕೆ ಮನೇಲಿರುವಂತಹ ಮಕ್ಕಳಾಗಿರ್ಬೋದು, ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದ ವರ್ಗವರು ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಆ ರೀತಿಯಾಗಿರುವಂತಹ ಒಂದು ಚಟಗಳಿಗೆ ಅವ್ರು ಬಿದ್ದಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಗುರುಗಳು ತಿಳಿಸಿರುವಂತಹ ಮಾತು ಉತ್ತಮವಾಗಿತ್ತು. ಸೊ ನಮ್ಮ ಪರಿಶ್ರಮ ಅನ್ನುವಂಥದ್ದು ನಾವು ಮಾಡುವಂತ ಕೆಲಸದ ಮೇಲೆ ಇರಬೇಕೆ ಹೊರತು ಈ ರೀತಿಯಾಗಿರುವಂತಹ ಯಾವುದೇ ಈಸಿಯಾಗಿ ಹಣವಂತ ಬಂದ್ರೂ ಕೂಡ ಅದು ನಮ್ಮ ಬಳಿ ಉಳಿಯೋದಿಲ್ಲ ಅನ್ನೋದನ್ನ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.